ನಮಸ್ಕಾರ. ಕರ್ನಾಟಕ ಇದೀಗ ಗಿಲ್ಲಿ ನಟ ಜಿಮ್ನಲ್ಲಿ, ಉಳಿದ ಎಲ್ಲ ಸ್ಪರ್ಧಿಗಳು ನೀರಿನ ಡ್ರಮ್ನಲ್ಲಿ ಎನ್ನುವಂಥ ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದ್ರಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ RCB ಕ್ರೇಜ್ ಎಷ್ಟಾದಪ್ಪ ಅಂತಂದ್ರೆ ಅಷ್ಟರ ಮಟ್ಟಿಗೆ ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜ್ ಇರ್ತಕ್ಕಂಥ ನಿಮ್ಗೆಲ್ಲರಿಗಂತೂ ಗೊತ್ತಿರುವಂಥ ವಿಚಾರ. 100 ಮಂದಿ 100 ಮಾತಾಡಲಿ, 6 ಮಂದಿ 6 ಮಾತಾಡಲಿ, ಅದ್ರ ಬಗ್ಗೆ ತೆರೆನೇ ಕಿಡಿಸ್ಕೊಳ್ಳೋಕೆ ಹೋಗ್ಬಾಡ್ರಿ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಗಿಲ್ಲಿ ನಟ ಜಿಮ್ಮಿಗೆ ಹೋಗ್ಯಾನ. ಆ ಜಿಮ್ಮಿಗೆ ಹೋಗಿರುವಂಥ ಸುದ್ದಿ ಎಲ್ಲ ಕಡೆ ಗಮ್ 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 ಜುಮ್ 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 ಅಂತ ಎಲ್ಲ ಕಡೆ ಹರಿದಾಡಕತ್ತಿ ಬಿಡುತ್ತೆ. ಏನಪ್ಪ ಅಂದ್ರೆ ಒಂದೇ ವಿಚಾರ, ಯಾಕೆ ಜಿಮ್ ಮಾಡಾಕತ್ತಿ ನಾನು ಆತ ಜಿಮ್ ಮಾಡಾಕತ್ತಿದ್ರಿ, ಇದ್ರ ಉದ್ದೇಶ ಏನು? ಸುದೀಪ್ ಅವರ ಸಿನಿಮಾದಲ್ಲಿ ಬಿಲ್ಲ ರಂಗ ಭಾಷಾ ಎನ್ನುವಂಥ ಸುದೀಪ್ ಅವರ ಸುದೀಪ್ ಅವ್ರ ಹೊಸ ಸಿನಿಮಾ ಬರಾಕತ್ತೈತೆ. ಆ ಸಿನಿಮಾದೊಳಗೆ ಆ್ಯಕ್ಟಿಂಗ್ ಮಾಡಾಕತ್ತಾನೆ ಅನ್ನುವಂಥ ಸುದ್ದಿ ಬರಾಕತ್ತವ. ಅದ್ರ ಜೊತೆಗೆ ಆತ ಡೈರೆಕ್ಷನ್ ಮಾಡ್ತಾನೋ ಅಥವಾ ನಿರ್ದೇಶನ ಮಾಡ್ತಾನೋ ಅಥವಾ ನಿರ್ಮಾಪಕ ಹಾಕಾನೋ ಇಲ್ಲ ಹೀರೋ ಹಾಕಾನೋ ಇಲ್ಲ ಕಾಮಿಡಿ ಹಾಕಾನೋ ಏನು ಮಾಡ್ತಾನೆ ಅಂತಕ್ಕಂಥ ವಿಚಾರ ಎಲ್ಲ ಕಡೆ ಸದ್ದ ಹಾಕತ್ತೆ ಬಿಡ್ತಾನೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ವಿಚಾರವನ್ನು ಮಾಡ್ತಾ ಹೋದಾಗೆಲ್ಲ ಈತ ಏನು ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗಲ್ದು ಕರ್ನಾಟಕದೊಳಗೆ. ಸೊ ಆತನ ಬಗ್ಗೆ ಇರುವಂಥದ್ದು, ಆತನ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬರ್ತಾ ಇಲ್ಲ. ಇತ್ತ ಅಭಿಮಾನಿಗಳು ಆತನನ್ನು ಇನ್ನಷ್ಟು ಕೂಡ ಮೆರೆಸುವಂತಹ ಸಂದರ್ಭವನ್ನು ಕಡಿಮೆ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಗಿಲ್ಲಿ ಕ್ರೇಜ್ ಅವನಿಗೆ ಯಾವನಿಗೂ ದಕ್ಕಲಾರ್ದಂಗೆ ಹೊಂಟುಬಿಟ್ಟಿದೆ. ಅಂದರೆ RCB ಕ್ರೇಜ್ ಏನದಲ್ಲ ಅದರಷ್ಟೇ ಕ್ರೇಜ್ ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜ್ ಅದ. ಸೊ ಅದನ್ನು ವಿಚಾರ ಮಾಡೋದಾದಪ್ಪ ಗಿಲ್ಲಿ ಕ್ರೇಜ್ ಹಿಂಗಾಗೈತಿ. ಇವ್ರು ಉಳಿದವ್ರ ಎಲ್ಲ ಸ್ಪರ್ಧಿಗಳ ಕ್ರೇಜ್ ಏನಾದ, ಇವ್ರು ಏನು ಕೆಲಸ ಮಾಡಾಕತ್ತಾರ. ಈ ಗಿಲ್ಲಿ ಕ್ರೇಜ್ ಮತ್ತು ಗಿಲ್ಲಿ ಕಾವ್ಯನ ಬಿಟ್ಟರೆ ನೆಕ್ಸ್ಟ್ ಸ್ಥಾನದಲ್ಲಿ ಬರುವಂಥದ್ದು ಈ ಸೂರಜ್ ಮತ್ತು ರಾಶಿಕಾ. ಇವರಿಬ್ರು ಏನು ಮಾಡಿರಪ್ಪ ಮೊನ್ನೆ ವಿಜಯನಗರ, ನಮ್ಮ ಕಡೆ ಉತ್ತರ ಕರ್ನಾಟಕದ ವಿಜಯನಗರ ಅಂತ ಕರಿತೀವಿ ನಾವು. ಇದಕ್ಕೆ ಮೊದಲ ಹೆಸರು ಏನಂತಿದ್ವಿ, ಹೊಸಪೇಟೆ ಅಂತೇಳಿ ಕರಿತಿದ್ವಿ. ಆ ಹೊಸಪೇಟೆ ಒಳಗೆ ಕರ್ನಾಟಕದ ನಮ್ಮ ಕರುನಾಡ ರತ್ನರಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಅದ. ಆ ಪ್ರತಿಮೆಗೆ ಬಂದು ಹೂವಿನಾರ ಹಾಕಿ ಆಶೀರ್ವಾದ ತೊಗೊಂಡು ಹೋಗ್ಯಾರಂತ. ಒಂದು ಯಾವುದೋ ಖಾಸಗಿ ಕಾರ್ಯಕ್ರಮ ಇತ್ತು, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಹಂಗಾಗಿ ಅಲ್ಲೂ ಕೂಡ ಒಂದಷ್ಟು ಅಭಿಮಾನಿಗಳ ಜೊತೆಗೆ ಹೋಗಿ ಅವರಿಗೆ ಒಂದು ಹೂವಿನಾರವನ್ನು ಹಾಕೋದ್ರ ಮುಖಾಂತರ ಅಭಿಮಾನಿಗಳ ಕೋರಿಕೆಯನ್ನು ಈಡೇರಿಸ್ಯಾರ. ಸೊ ಇವ್ರದ್ದು ಒಂದು ಸ್ವಲ್ಪ ಈಗ ಗಿಚ್ಚಿಗಿಲಿ ಕಾರ್ಯಕ್ರಮ ಅಂತ ಬರಾಕೈತಿ. ಗಿಚ್ಚಿಗಿಲಿ ಕಾರ್ಯಕ್ರಮ ಜೂನಿಯರ್ಸ್ ಎನ್ನುವಂಥದ್ದು ಕಲರ್ಸ್ ಕನ್ನಡದೊಳಗೆ ಬರಾಕೈತಿ. ಈ ಕಲರ್ಸ್ ಕನ್ನಡಕ್ಕೆ ಈ ಬಿಗ್ ಬಾಸ್ ಮುಗಿದ್ಮೇಲೆ ಹೆಂಗೆ ನಮ್ಮ TRP ಹೆಚ್ಚಿಸ್ಬೇಕು ಅನ್ನೋದು ತಿಳ್ಕೊಳ್ಳೋದಂಗೆ ಆಗ್ಬಿಟ್ರೆ ಅವರು. ಯಾವ ರೀತಿ ದಾರಿ ಮಾಡಿದ್ರೆ ಹೆಂಗೆ ನಡೀತೈತಿ, ಇದು ಯಾವ ರೀತಿ ಕ್ರೇಜ್ ಮಾಡ್ಬೋದು ಅನ್ನೋದು ಗೊತ್ತಾಗಲಾರ್ದಂಗೆ ಆಗ್ಬಿಟ್ಟೈತೆ. ಸೊ ಹಂಗಾಗಿ ಈ ಕಪಲ್ಸ್ಗಳದ್ದು ಏನು ಮೆರವಣಿಗೆ ಇರ್ತೈತಲ್ಲ, ಈ ಕಪಲ್ಸ್ಗಳದ್ದು ಏನು ಸುದ್ದಿ ನಡೆದಿರ್ತೈತಲ್ಲ, ಅವ್ರನ್ನ ಕರ್ಕೊಂಬಂದು ಬೇಕಾ ಬಿಟ್ಟಿಯಾಗಿ ಸುಮ್ಮನೆ ಅವರಿಬ್ಬರನ್ನ ಕೂಡಿಸುವಂಥ ಪ್ರಶ್ನೆಗಳನ್ನು ಕೇಳಿಬಿಡೋದು. ಆಕೆ ಅನುಪಮ ಒಬ್ಬಾಕಿ ಆ್ಯಂಕರ್ ಅದ ಗಿಚ್ಚಿಗಿಲ್ಗಿ ಜೂನಿಯರ್ ಒಳಗೆ. ಸೊ ಹಂಗಾಗಿ ಆಕೆಯಿಂದ ಇವರಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಸೋದು, ಆ ಒಂದು ಪ್ರೋಮೋಗಳನ್ನು ತೆಗೆಸೋದು. ಅಲ್ಲಿ ಏನು ಸುಡುಗಾಡು ಧ್ವನಿ ಏನಿರಂಗಿಲ್ಲ ಅದ್ರೊಳಗೆ. ಅಲ್ಲಿ ಕಾರ್ಯಕ್ರಮ ನೋಡ್ಬೇಕು ಸಂಪೂರ್ಣ ಎಪಿಸೋಡ್ ಒಳಗೆ ಏನೂ ಇರಂಗಿಲ್ಲ. ಇವ್ರು ನಮಗೆ ಪ್ರೋಮೋದೊಳಗೆ ಮಾತ್ರ ಡಿಚ್ಚಿಗೆ ಅಂತ ಹಾಕಿ ಅವನು ನಮಗೆ ತಿಕ್ಕಿರಿಸಿಬಿಡ್ತಾರೆ. ಸೊ ಹಂಗೆ ಇವರು ಒಂದು ಪ್ರೋಮೋವನ್ನು ಕಟ್ ಮಾಡ್ಯಾರ. ಅಲ್ಲಿ ಕೂಡ ಸಾಧು ಕೋಕಿಲ್ ಅವ್ರ ಜೊತೆಗೆ ಮತ್ತು ಇವರು ಶ್ರುತಿ ಅವರು ಇರ್ತಾರೆ, ಸೃಜನಾ ಅವರು ಇರ್ತಾರೆ, ಅವ್ರಿಗೆ ಜಡ್ಜಸ್ ಆಗಿರ್ತಾರೆ ಗಿಚ್ಚಿಗಿಲಿ ಕಾರ್ಯಕ್ರಮಕ್ಕೆ. ಅಲ್ಲಿ ಇವರಿಬ್ಬರು ಬಂದಿರ್ತಾರೆ. ಸ್ವಲ್ಪ ಕಾಮಿಡಿ ಮಾಡ್ಕೊತಾ ಸ್ವಲ್ಪ ಇಬ್ಬರಿಗೂ ಡ್ಯಾನ್ಸ್ ಮಾಡಿಸ್ತಾ ಸ್ವಲ್ಪ ಏನೇನೇನೋ ಮಾಡಿಕೇಶ್ ಅವ್ರಿಗೆ ಒಂದು ಸ್ವಲ್ಪ TRP ಎಬ್ಬಿಸ್ಬೇಕಂತ ಅವ್ರು ಕೂತಾರೆ. ಇನ್ನು ಉಳಿದ ಸ್ಪರ್ಧಿಗಳಿಗೆ ಬಂತಪ್ಪ ಅಂತಂದ್ರೆ ನಮ್ಮ ಟಾಕ್ ರಕ್ಷಿತಾ, ಇವ್ರನ್ನ ಬಿಟ್ಟಪ್ಪ ಅಂದ್ರೆ ರಕ್ಷಿತನ ಸುದ್ದಿ ಸ್ವಲ್ಪ ಭಾಳ ಇತ್ತು. ಈ ರಕ್ಷಿತಾ ಏನು ಮಾಡಾಕತ್ತಾಳಪ್ಪ ಅಂತಂದ್ರೆ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅದ. ಅದ್ರೊಳಗೆ ತಾನು ಏನು ಬ್ಲಾಗ್ಸ್ ಮಾಡ್ತಾಳೆ, ಏನು ಅಡುಗೆ ಮಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ ಅದೆಲ್ಲ ವಿಡಿಯೋ ಮಾಡಿ ಆಗ್ತೈತೆ. ಆಕಿನ ಮಾತುಗಳೇ ಒಂಥರ ವಿಶೇಷ, ಅದು ಕೇಳ್ಬೇಕು ಅನ್ನಿಸ್ತಿರ್ತೈತೆ. ಆಕೆ ಕರಗದಳಂದ್ರೆ ಗೊತ್ತಿಲ್ಲ ನಿಮ್ಗೆ ಎಲ್ಲರಿಗೂ. ಆಕೆ ಹೆಸರು ಏನು ಸಿಕ್ಕೈತೆಪ್ಪ ಅಂದ್ರೆ ಕೃಷ್ಣ ಸುಂದರಿ ಅಂತ ಹೆಸರು ಸಿಕ್ಕೈತೆ. ಆ ಕಪ್ಪಿರ್ಬೋದು, ಆದ್ರೆ ಆ ಒಂದು ಕಳೆ ಐತೆ, ಹೆಣ್ಣು ಮಗಳು ಅಥವಾ ಆ ಒಂದು ಪ್ರೀತಿಯನ್ನು ಗಳಿಸುವಂಥ ಕಳೆ ಐತೆ. ಆಕೆ ಮಾತಿನಲ್ಲಿ ಒಂದು ನಿಷ್ಕಲ್ಮಶವಾದಂಥ ಮನಸ್ಸೈತೆ ಮತ್ತು ಮೃದು ಮನಸ್ಸೈತೆ. ಏನು ಮಾತಾಡಿದ್ರು ಕೂಡ ಓಪನ್ ಅಪ್ ಆಗಿ ಮಾತಾಡ್ತಾ, ಬಟ್ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಂಗಿಲ್ಲ ಅಷ್ಟೇ. ಸೊ ಆದರೂ ಕೂಡ ಆಕಿದು ಒಂದು ಒಳ್ಳೆ ಮನಸ್ಸು. ಆಕಿ ಅಲ್ಲೆಲ್ಲಿ ಶೂಟಿಂಗ್ ಮಾಡ್ಕೋತಾ ಕರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾಳೆ. ಬಟ್ ಆಕಿದು ಕೂಡ ಪರವಾಗಿಲ್ಲ, ಒಂದಷ್ಟು ಕ್ರೇಜ್ ಅದ. ಇನ್ನು ಉಳಿದು ಸ್ಪರ್ಧಿಗಳಂತೂ ಕಾಣಲಾರ್ದಂಗೆ ಅವು ಎಲ್ಲಿ ಹೋಗ್ಯಾವ ಅನ್ನೋದ ಗೊತ್ತಾಗವಲ್ತು. ಏನು ಗೊತ್ತಿದ್ರು ಗಿಲ್ಲಿ ಒಬ್ಬನ ಗೊತ್ತಿರ್ತಾನೆ ಈಗ ಸದ್ಯ. ಅದನ್ನು ಬಿಟ್ಟಪ್ಪ ಅಂತ ನಮ್ಮ ಚಿಗವ್ವ ದೊಡವ ಏನು ಮಾಡಾಕತ್ತಾರ ಅಂದ್ರೆ ಒಂದೊಂದು ಸರಿ ಅರ್ಥ ಆಗಂಗಿಲ್ಲ. ಈ ದೊಡವ ಏನು ಮಾಡಾಕತ್ತಾಳಪ್ಪ ಅಂದ್ರೆ ಅಯಗ್ರೀವ ಸಿನಿಮಾದೊಳಗೆ ಆ್ಯಕ್ಟಿಂಗ್ ಮಾಡ್ಯಾಳಂತ. ಗಿಲ್ಲಿಗೆ ಗೊತ್ತಿಲ್ಲ, ಈಗಿಗೂ ಗೊತ್ತಿಲ್ಲ. ಅವರಿಬ್ಬರು ಆ ಸಿನಿಮಾದೊಳಗೆ ಆ್ಯಕ್ಟಿಂಗ್ ಮಾಡ್ಯಾರ. ಮೊನ್ನೆ 25 ದಿನ ಆಯ್ತು ಅಂತೇಳಿ ಸಂಭ್ರಮಾಚರಣೆ ಮಾಡ್ಯಾರ. ಅಂದ್ರೆ ಸಕ್ಸಸ್ ಮೀಟಿಂಗ್ ಅಂತ ಮಾಡ್ತಾರೆ. ಒಂದು ಕೇಕ್ ಕಟ್ ಮಾಡಿ ಒಂದಷ್ಟು ಸುಮ್ಮನೆ ಅದೇ ಸ್ವಲ್ಪ ಸುದ್ದಿ ಹೇಳಿ ಹೋಗಿ ಬರ್ಬೇಕಂತೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಯಾಳ. ಆ ಕಾರ್ಯಕ್ರಮದೊಳಗೆ ಕೂಡ ಆಕೆ ಎಲ್ಲರನ್ನು ಭೇಟಿ ಮಾಡ್ಯಾಳ. ಅದು ಕೂಡ ಒಂದು ಸ್ವಲ್ಪ ಸಾಧ್ಯತೆ ಅಷ್ಟೇ. ಆಕೆ ಅದನ್ನು ಬಿಟ್ಟರೆ ಮತ್ತೆ ಸುದ್ದಿ ಇಲ್ಲ. ಆಕೆ ಎಲ್ಲೆದ್ರ ಅನ್ನೋದು ಗೊತ್ತಿಲ್ಲ, ಏನು ಮಾಡಕತ್ತ ಅನ್ನೋದು ಗೊತ್ತಿಲ್ಲ, ಏನೇನು ಮಾಡ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ಆಕೆ ದೊಡ್ಡ ಬಂಗಾರ ಚಮಚೊಳಗೆ ಊಟ ಮಾಡೀನಿ, ನಾವು ದೊಡ್ಡ ಶ್ರೀಮಂತರು, ನಮ್ಮ ಏರಿಯಾದಾಗ 150 ಮನೆಗಳು ಅದಾವ, ಅಷ್ಟು ಬಾಡಿಗೆ ಬರ್ತೈತಿ, ಏನೋ ಚಿಂತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಯಗ್ರೀವ ಸಿನಿಮಾದ ಮೀಟಿಂಗ್ ಒಳಗೆ ಬಂದಾಳ. ಆ ಸಕ್ಸಸ್ ಮೀಟಿಂಗ್ ಒಳಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಫೋನ್ ಬರ್ತೈತೆ. ಆ ಫೋನ್ ಎತ್ತಿ ಮಾತಾಡ್ಬೇಕಂತಾಳೆ. ಆ ಫೋನ್ ಡಿಸ್ಪ್ಲೇ ಹೋಗೈತಿ. ಯವ್ವ ಏನಾರ ಮಾಡಿ ಹೆಂಗಾರ ಮಾಡಿ ದೊಡ್ಡ ಬಿಲ್ಡಪ್ ತೊಗೊಂತೆಲ್ಲ. ಬಟ್ ಆ ಸ್ಕ್ರೀನ್ ಟಚ್ ಮೊಬೈಲಿಗೆ ಒಂದು ಸ್ವಲ್ಪ ಸ್ಕ್ರೀನ್ ಹಾಕ್ಸೋದು ಕಲಿ.
ನೀ ಏನಾರ ಮಾಡಿ ಪಾಪ ನಿನ್ನಿಂದ ನಾವಂತ ಹೇಳೋಕೆ ಯಾರು ಸಾಧ್ಯ ಇಲ್ಲ. ಕಮೆಂಟ್ ಒಳಗೆ ಅದನ್ನು ಹಾಕಾಕತ್ತಾರೆ. ಅದು ಯಾವುದೋ ಒಂದು ವಿಡಿಯೋ ಬಿಟ್ಟರೆ ಇನ್ಸ್ಟಾಗ್ರಾಮ್ ಒಳಗೆ ಅಲ್ಲಿ ಜನ ಯಾವ ಮೊದಲು ಸ್ಕ್ರೀನ್ ಹಾಕ್ಸ್ ಅನ್ನಕತ್ತಾರೆ. ಸ್ಕ್ರೀನ್ ಟಚ್ ಹೋಗಿಬಿಟ್ಟೈತೆ. ನಮ್ಮಂಥವ್ರು ಟಚ್ ಹೋದ್ರೆ 3 ದಿನ ಇಟ್ಕೊಂಬಲ್ಲ ಅದನ್ನು. ಸೊ ನೀ ಅಂಥ ದೊಡ್ಡ ಸ್ಟಾರ್ ಅದಿ, ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೊಂಟಿ, ಯಾಕಂತ ಫೋನ್ ಇಟ್ಕೊಂಡು ಅಡ್ಡಾಡ್ತಿ ಅಂತ ನಮ್ಮ ಮಂದಿ ಕೋರಿಕೆ ಅಷ್ಟೇ. ಅಲ್ಲ ಇಲ್ಲಿ ನಿಮಗೆ ಆಗಿಲ್ಲಪ್ಪ, ನಮಗಾರ ಕೇಳಿಲ್ಲ, ನಾನಾರ ಕೊಡಿಸ್ತೀನಿ ನಮ್ಮ ಹುಡುಗರ ಪರವಾಗಿ, ನಮ್ಮ ಗಿಲ್ಲಿ ಅಭಿಮಾನಿಗಳ ಪರವಾಗಿ ನಾನಾ ಕೊಡಿಸಿಬಿಡ್ತೀನಿ ಅಂತ ಹೊಸದೊಂದು ಮೊಬೈಲ್ ಇಲ್ಲ ಸ್ಕ್ರೀನನ್ನು ಹಾಕ್ಸಿ ಕೊಡ್ತೀನಿ, ಏನಾರು ಒಟ್ಟು ಮಾಡಂತ ಹೇಳ್ತಾ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಕಾವ್ಯಶೈವ. ಈ ಕಾವ್ಯಶೈವ ಈಗ ಬರೀ ಫೋಟೋ ಶೂಟಿಂಗ್ ಮಾಡಾಕತ್ತಿ ಬಿಟ್ಟಾಳೆ. ಫೋಟೋ ಶೂಟ್ ಮಾಡಿ ಫೋಟೋಸ್ ಬಿಡಾಕತ್ತಾಳೆ. ಅಲ್ಲೊಂದು ಸ್ವಲ್ಪ ಕಾರ್ಯಕ್ರಮ ಇರ್ತಾವೆ, ಹೋಗಿ ಬರ್ತಾ. ಎಲ್ಲಿ ಹೋದ್ರೆ ಏನು ಸಮಸ್ಯೆಪ್ಪ ಹಾಕಿದಂತಂದ್ರೆ, ಎಲ್ಲಿ ಹೋದ್ರೂ ಆಕಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಆಕಿ ಮುಂದೆ ಗಿಲ್ಲಿ ಗಿಲ್ಲಿ ಅಂತ ಕೂಗಿಬಿಡ್ತಾರೆ. ಗಿಲ್ಲಿ ಎಲ್ಲಿ ಹೋದ್ರೂ ಕೂಡ ಕಾವ್ಯ ಕಾವ್ಯ ಅಂತ ಕೂಗಿಬಿಡ್ತಾರೆ. ಆಕಿ ಕಮೆಂಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾವ್ಯಶೈವಾಗ ಯಾವುದೇ ಫೋಟೋ ಬಿಟ್ರೂ ಆಕಿ ಯಾವುದೇ ಹಾಡು ಇಟ್ರೂ ಅದಕ್ಕೊಂದು ಗಿಲ್ಲಿ ಕಂಪೇರ್ ಮಾಡಿಬಿಡೋದು. ಇಲ್ಲ ಗಿಲ್ಲಿ ಮತ್ತು ಕಾವ್ಯ ಇರುವಂಥ ಫೋಟೋಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡೋದು. ಏನಪ್ಪ ಇವರಿಬ್ಬರು ಕ್ರೇಜ್ ಎಲ್ಲಿಗೆ ಹೊಂಟೋಯ್ತು, ಹೆಂಗೆ ಹೊಂಟೋಯ್ತು. ಒಟ್ಟಿನಲ್ಲಿ ಈಗ ಗಿಲ್ಲಿ ಜಿಮ್ ಮಾಡಿರೋದಂಥ ಅದ್ಭುತವಾಗಿರುವಂಥ ಸುದ್ದಿ. ಅದು 6 ಪ್ಯಾಕ್ ಬೇರೆ ತೋರಿಸಿಬಿಟ್ಟ. ನಾವು ಅವ್ನು ತಿಕ್ಕೊಳ್ಳೋದಂಗೆ ಆಗ್ಬಿಟ್ರೆ ವಿರೋಧಿಗಳು. ಇವನು ಏನು ಮಾಡಾಕೈತೇನೋ ಮರಿ, ಯಾವ ಕಾರ್ಯಕ್ರಮಕ್ಕೆ ಹೋಗ್ಕಾನೋ, ಎಲ್ಲಿ ಹೋಗ್ಕಾನೋ. 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಜಿಮ್ ಮಾಡ್ತಾನಂತ. ಬಿಗ್ ಬಾಸ್ ಒಳಗೆ ಜಿಮ್ ಮಾಡೋ ಮುಂದೆ ಏನು ಜಿಮ್ ಮಾಡಿದ್ರೆ ಏನು ಬೇಗ ಹೋಗ್ಕಾರ ಅಥವಾ ಜಲ್ದಿ ಸೋತ ಹೋಗ್ಕಾರ ಅಲ್ವಾ, ಏನು ಲೇಟಾಗಿ ಹೋಗ್ಕಾರ, ಯಾಕೆ ತಲೆ ಕೆಡಿಸ್ಕೈತೀಯ, ಜಿಮ್ ಮಾಡಿ ಉಣೋದ ತಿನ್ನೋದ ಮಲ್ಕೊಳ್ಳೋದ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಜಿಮ್ ಮಾಡಾಕೈತಾನ. ಸೊ ಅದೇನು ಜಿಮ್ ಇದು ಕಾಮಿಡಿಯನ್ಸ್ಗೆ ಜಿಮ್ ಬೇಕಾಗಿಲ್ಲ. ಮೋಸ್ಟ್ಲಿ ನನಗೆ ಹೀರೋ ಆಗಾಕತ್ತಾನಂತ ಅನ್ಸಾಕತ್ತೈತಿ. ನಿಮಗೆ ಏನು ಅನ್ಸಾಕತ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಯಾಕಪ್ಪ ಅಂದ್ರೆ ಜಿಮ್ ಮಾಡಿ ಶೂಟಿಂಗ್ ಮಾಡುವಂಥದ್ದು ಅಥವಾ ಜಿಮ್ ಮಾಡಿ ಆ್ಯಕ್ಟಿಂಗ್ ಮಾಡುವಂಥ ಕೆಲಸ ಕಮಿಡಿಯನ್ಸ್ಗೆ ಇರೋಂಗಿಲ್ಲ, ಹೀರೋಗಳಿಗಿರ್ತೈತೆ ಆ ಕೆಲಸ. ಆ ಜಿಮ್ ಮಾಡುವಂಥದ್ದು, ಆ ಬಾಡಿ ಬಿಲ್ಡರ್ ಥರ ಕಾಣಿಸುವಂಥದ್ದು ಮೋಸ್ಟ್ಲಿ ಹೀರೋ ಆಗ್ಯಾನ ಅಂತಕ್ಕಂಥದ್ದು ನನಗಂತೂ ಸತ್ಯವಾಗಿರುವಂಥ ಮಾತು ಅನ್ಸಕತ್ತೈತಪ್ಪ. ನಿಮಗೇನು ಅನ್ಸಕತ್ತೈತೆ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಜಿಮ್ ಸುಮ್ಮನೆ ಯಾರೂ ಮಾಡೋಂಗಿಲ್ಲ. ಸೊ ಹಂಗಾಗಿ ನಾನು ಹೇಳಿದೆ, ನಿಮಗೇನು ಅನ್ಸಕತ್ತೈತೆ. ಒಟ್ಟಾರೆಯಾಗಿ ಗಿಲ್ಲಿ ಒಬ್ಬನ ಕ್ರೇಜ್ ಅಂತೂ ಇನ್ನೂ ಮುಗಿಯಬಲ್ತು. ಇನ್ನು ಇವರಿಬ್ಬರನ್ನು ಮದುವೆ ಆಗೇ ಬಿಡಿಸ್ತಾರೆ ಅಥವಾ ಮದುವೆ ಮಾಡೇ ಬಿಡ್ತಾರೆ ಇಡೀ ಕರ್ನಾಟಕ ಜನತೆ ಅಂತ ಹೇಳ್ತಾ. ಮತ್ತು ಇವರೆಲ್ಲ ಸ್ಪರ್ಧಿಗಳು ಒಂದು ರೀತಿ ನೀರಿನ ಡ್ರಮ್ನೊಳಗೆ. ಯಾಕಪ್ಪ ಅಂತನ ಇದೀಗ ಗಿಲ್ಲಿ ನಟ ಜಿಮ್ನಲ್ಲಿ, ಉಳಿದ ಸ್ಪರ್ಧಿಗಳೆಲ್ಲರೂ ಡ್ರಮ್ನಲ್ಲಿ ಅಂತ ಯಾಕಂದ್ನಪ್ಪ ಅಂದ್ರೆ ಇವತ್ತು ಬ್ಯಾಸಿಗೆ ಹೊಂಟೈತಿ ನೋಡ್ರಿ. ನನಗೆ ಕೆಳಗ ಮ್ಯಾಗ ನೀರು ಇಳಕೈತೆ, ಬರೀ ಮಾತಾಡಕತ್ತೀನಿ. ಇನ್ನು ಅವ್ರಿಗೆ ಜೀವನದೊಳಗೆ ಇನ್ನೂ ಏನೇನು ಮಾಡಾಕತ್ತಾರೋ ಗೊತ್ತಿಲ್ಲ. ಇವರೆಲ್ಲರೂ ಬ್ಯಾಸಿಗೆ ಐತಿ ಸುಮ್ಮನೆ ನೀರಿನಾಗ ಆಡ್ಕೊಂತ ಕುಂತು ಬಿಡಮ್ಮ ಅಥವಾ ನೀರಿನ ಡ್ರಮ್ನೊಳಗೆ ಆಡ್ಕೊಂತ ಕುಂತು ಬಿಡಮ್ಮ ಅಂತ ಸುಮ್ಮನೆ ಆಡ್ಕೊಂತ ಕುಂತಾರಂತ ನನಗೆ ಅನಿಸಕತ್ತೈತಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಕಾರ್ಯಕ್ರಮಗಳಿಲ್ಲ, ಎಲ್ಲಿ ಹೋಗೋಕ್ಕೆ ಸಮಯ ಇಲ್ಲ, ಆಮೇಲೆ ಎಲ್ಲಿ ಶೂಟಿಂಗ್ ಇಲ್ಲ. ಈ ಬಿಗ್ ಬಾಸ್ನಾಗ ಹೋಗಿ ಬಂದವ್ರು ನಿಮಗೆ ಗೊತ್ತದ, ಅವ್ರದ್ದು ಏನಿದ್ರೆ ಒಂದು ತಿಂಗಳು 2 ತಿಂಗಳು ಸುದ್ದಿ ನಡೆದಿರ್ತದೆ. ಆಮೇಲೆ ಸುದ್ದಿ ಮದ್ದು ಏನು ಇರಲಾರ್ದು ಹೊಂಟು ಬಿಡ್ತಾವೆ. ಸೊ ಅವರು ವಿಚಾರವನ್ನು ತಿಳಿಸ್ತಾ ಗಿಲ್ಲಿ ಒಬ್ಬನೇ ಈಗ ಸದ್ಯ ಕಿಂಗ್ ಆಗ್ಯಾನ. ಈಗ RCB ಇವತ್ತೇನು ಮ್ಯಾಚ್ ಅದ, ಇವತ್ತು ಚೆನ್ನೈ ಮತ್ತು RCB ಏನು ಮ್ಯಾಚ್ ಅದ, ಎಕ್ಕಡೆ ತಿರುಗಿದ್ರೆ ಕಿಂಗ್ ಕೊಹ್ಲಿ ಡಾನ್ ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ. ಕಿಂಗ್ ಯಾವತ್ತಿದ್ರು ಕಿಂಗ್ ಅಂತ ವಿಚಾರವನ್ನು ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದರಂಗೆ ಇಲ್ಲಿ ಈ ಬಿಗ್ ಬಾಸಲ್ಲಿ ಮುಂದಿನ ಸೀಸನ್ ಬಿಗ್ ಬಾಸ್ ಬಂದರೂ ಕೂಡ ಗಿಲ್ಲಿ ಕ್ರೇಜ್ ಮಾತ್ರ ಹೋಗಂಗಿಲ್ಲ. ಯಾಕಪ್ಪ ಆ ರೇಂಜಿಗೆ ಗಿಲ್ಲಿ ಕ್ರೇಜ್ ಅದ ಅಂತ ಹೇಳ್ತಾ ಗಿಲ್ಲಿ ಏನು ಮಾಡಿದ್ರೆ ಸುದ್ದಿ ಆಕೈತದೆ. ಈಗಂತೂ ಜಿಮ್ನಾಗಿರುವಂಥದ್ದನ್ನು ಬಹುದೊಡ್ಡ ದೊಡ್ಡ ಸುದ್ದಿ ಅನ್ನುವಂಥದ್ದನ್ನು ಈ ನಿಮ್ಮ ಮುಂದೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ಧನ್ಯವಾದಗಳು.